ಇನ್ನು ರಾಜ್ಯದಲ್ಲಿ 32 ಜನರಲ್ಲಿ JN.1 ಉಪತಳಿ ಪತ್ತೆಯಾಗಿದೆ. JN.1 ವೈರಸ್ ಪತ್ತೆಯಾಗ್ತಾ ಇದ್ದ ಹಾಗೆ ಈಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಸೋಂಕು ಹೆಚ್ಚುತ್ತಾ ಇರೋ ಹಿನ್ನೆಲೆ ಇವತ್ತು ಸಂಪುಟ ಉಪಸಮಿತಿಯ ಸಭೆ ನಡೆಯುತ್ತೆ. JN.1ಗೆ ಕಡಿವಾಣ ಹಾಕೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಉಪಸಮಿತಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಸಭೆಯಲ್ಲಿ ಇರ್ತಾರೆ. ಅವರ ನೇತೃತ್ವದಲ್ಲೇ ಇವತ್ತಿನ ಈ ಸಭೆ ಆಗುತ್ತೆ. 31 ಪ್ರಕರಣಗಳು ಈಗಾಗಲೇ ಬೆಳಕಿಗೆ ಬಂದಿರೋದ್ರಿಂದ ಏನು ಕ್ರಮ ಕೈಗೊಳ್ಳಬೇಕು, ಈ ಹಂತದಲ್ಲೇ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ, ಯಾವ್ಯಾವ ಕ್ರಮಗಳು ಈ ಹಂತದಲ್ಲಿ ಅಗತ್ಯ ಇದೆ, ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಧ್ರುವರಾಜ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವರಾಜ್, ಈಗ ರಾಜ್ಯದಲ್ಲಿ 32 ಪ್ರಕರಣಗಳ ಪತ್ತೆ ಆಗಿದೆ. ಸೊ ಈಗ ಸರ್ಕಾರ ಈ ಹಿಂದಿನ ಸನ್ನಿವೇಶಗಳನ್ನ ಗಮನದಲ್ಲಿಟ್ಕೊಂಡು ಈ ಹಂತಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಬಹುಶಃ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತಾ? ಏನೆಲ್ಲ ಪ್ರಮುಖ ಅಂಶಗಳು ಇವತ್ತು ಚರ್ಚೆಗೆ ಬರಬಹುದು? ಎಸ್ ವಿಜಯ್, ಏನು ರಾಜ್ಯದಲ್ಲಿ ಈಗ ಸದ್ಯ 32 ಒಮಿಕ್ರಾನ್ ಉಪತಳಿ JN.1 ಪತ್ತೆ ಆಗಿರುವಂತಹದ್ದೇ ಈಗ ಸದ್ಯ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂತಹ ರಾಜ್ಯ ಸರ್ಕಾರ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಇವತ್ತು ಸಂಪುಟ ಉಪ ಸಮಿತಿ ಏನು ಮಾಡಿದ್ದಾರೆ, ಅವರು ಇವತ್ತು ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಈ ಒಂದು ವೈರಸ್ ಹೊಸದಾಗಿ ಪತ್ತೆ ಆಗಿದೆಯಲ್ಲ, ಇದರ ನಿಯಂತ್ರಣಕ್ಕೆ ಯಾವುದೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದನ್ನ ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಈ ಹೊಸ ತಳಿ ಯಾವಾಗ ರಾಜ್ಯದಲ್ಲಿ, ಅಂದ್ರೆ ಈ ಹಿಂದೆ ಕೊರೋನಾ ವೈರಸ್ಗಳ ಸಂಖ್ಯೆ ನಿಧಾನವಾಗಿ ಜಾಸ್ತಿ ಆಗ್ತಾ ಇತ್ತು, ಆದ್ರೆ ಒಮಿಕ್ರಾನ್ ಉಪತಳಿ JN.1 ಪತ್ತೆ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ಯಾವಾಗ ಜಿನೋಮಿಕ್ ಸೀಕ್ವೆನ್ಸಿಂಗ್ ವರದಿ ಬರುತ್ತೋ ಅದಾದ ನಂತರ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಮುಖ್ಯವಾಗಿ ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರ್ತಾರೆ. ನ್ಯೂ ಇಯರ್ಗೆ ಕಡಿವಾಣವನ್ನ ಹಾಕ್ಬೇಕಾ, ಯಾವ ತರ ನಿರ್ಬಂಧವನ್ನ ವಿಧಿಸಬೇಕು ಎನ್ನುವಂತಹದ್ದು ಕೂಡ ಇಲ್ಲಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇನ್ನು ಈ ಸಭೆಯಲ್ಲಿ ಈ ಕೊರೋನಾ ತಾಂತ್ರಿಕ ಸಲಹಾ ಸಮಿತಿ ಏನಿದೆ, ಅವರ ಒಂದು ಮಾರ್ಗದರ್ಶನವನ್ನು, ಅವರ ಸಲಹೆಯನ್ನ ಕೂಡ ಪಡ್ಕೊಳ್ತಾರೆ. ಅವರ ಸಲಹೆಯ ಆಧಾರದ ಮೇಲೆ ಕೆಲವೊಂದಿಷ್ಟು ನಿಯಮಗಳನ್ನ ಕೂಡ, ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಕೂಡ ಪ್ರಕಟ ಮಾಡ್ತಾರೆ. ಈಗ ಸದ್ಯ 179 ಸ್ಯಾಂಪಲ್ಸ್ ಗಳ ಟೆಸ್ಟ್ಗೆ ಕಳಿಸಿರುವಂತಹ ಸಂದರ್ಭದಲ್ಲಿ ನಿನ್ನೆ ಒಂದು 60 ಸ್ಯಾಂಪಲ್ಸ್ ಗಳ ವರದಿ ಬಂದಿದೆ. ಈ ಪೈಕಿ 32 ಜನರಿಗೆ ಈ ಒಂದು ಹೊಸ ತಳಿ ಕಾಣಿಸ್ಕೊಂಡಿರುವುದು ಆತಂಕಕ್ಕೆ ಕೂಡ ಕಾರಣವಾಗಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ 20 ಜನರಿಗೆ ಈ ಒಂದು ಹೊಸ ಸೋಂಕು ಕಾಣಿಸ್ಕೊಂಡಿದೆ. ಹೀಗಾಗಿ ಕೋವಿಡ್ ಟೆಸ್ಟ್ ಗಳನ್ನ ಜಾಸ್ತಿ ಮಾಡ್ಬೇಕಾ ಅಥವಾ ಯಾವ ರೀತಿ ಈ ಒಂದು ಹೊಸ ಸೋಂಕನ್ನ ನಿಯಂತ್ರಣ ಮಾಡಬೇಕು ಎನ್ನುವಂಥದ್ದನ್ನ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಇದಲ್ಲದೆ ರಾಜ್ಯದಲ್ಲಿ ಆಕ್ಟಿವ್ ಕೇಸಸ್ ಗಳ ಸಂಖ್ಯೆ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. 500 ಜನರಲ್ಲಿ ಈಗ ಸದ್ಯ ಕೊರೋನಾ ಸೋಂಕು ಕಾಣಿಸ್ಕೊಂಡು ಅದರಲ್ಲಿ ಸುಮಾರು ಒಂದು 30 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈ ಒಂದು ಸೋಂಕನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವ ತರಹದ ಮಾರ್ಗಸೂಚಿಯನ್ನ ಪ್ರಕಟ ಮಾಡಬೇಕು ಎನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಸಭೆಯ ನಂತರ ಮಾರ್ಗಸೂಚಿಯನ್ನ, ಯಾವ ನಿಯಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದನ್ನ ತಿಳಿಸ್ತಾರೆ. ವಿಜಯ್, ಥ್ಯಾಂಕ್ ಯು ಧ್ರುವರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.